ಭರತ್ ಬೊಮ್ಮಾಯಿ ಅವರು ಮುನ್ನಡೆ ಸಾಧಿಸಿದ್ದಾರೆ ನಿಜ, ಆದರೆ ಆ ಮುನ್ನಡೆಯ ಪ್ರಮಾಣ ಕಮ್ಮಿ ಆಗ್ತಾ ಇದೆ, ಅಂತರ ಕಮ್ಮಿ ಆಗ್ತಾ ಇದೆ. 1700 1600 ಮತಗಳ ಅಂತರ ಇದ್ದದ್ದು 1000ಕ್ಕೆ ಬಂತು, ಈಗ 400 ಮತಗಳ ಅಂತರಕ್ಕೆ ಬಂದಿದೆ ಅನ್ನುವಂಥದ್ದನ್ನ ನೋಡ್ಬೇಕು. ಕಾಂಗ್ರೆಸ್ ಅಭ್ಯರ್ಥಿ ಯಾಸಿರ್ ಖಾನ್ ಪಠಾಣವಾಗಿ ಬಹಳ ಒಗ್ಗಟ್ಟಿನಿಂದ ಈ ಬಾರಿ ಕೆಲಸ ಮಾಡಿದಂತ ಕಾಂಗ್ರೆಸ್ನ ಲೆಕ್ಕಾಚಾರ ಅಲ್ಲಿ ಏನಾದ್ರೂ ಕೈ ಹಿಡಿದಿರಬಹುದಾದಂತ ಚಾನ್ಸಸ್ ಆರಂಭಿಕ ಹಂತದಲ್ಲಿ ನಮಗೆ ಸ್ವಲ್ಪ ಅದು ಕೆಲವೊಂದು ಹಿಂಟ್ಗಳು ಸಿಗ್ತಾ ಇದೆ ಅಂತ ಹೇಳ್ಬೋದು. ಯಾಕಂತ ಅಂದ್ರೆ ಯಾಸಿರ್ ಖಾನ್ ಪಠಾಣ್, ಆಮೇಲೆ ಯಾಸಿರ್ ಖಾನ್ ಪಠಾಣ್ ಕೂಡ ಅಲ್ಲಿ ಯಾರು ನಮ್ಮ ಖಾದ್ರಿ ಅವರು ಇದ್ರಲ್ಲ, ಅಜ್ಜಂಪೀರ್ ಖಾದ್ರಿ, ಅವ್ರ ರೀತಿಯಾಗಿನೇ ಬಹಳ ಮಾತುಗಾರನು ಅವರು ಕೂಡ. ನಿಮಗೆ ಅವ್ರು ಏನು ಟಕ್ಕಂತ ವಚನನೂ ಹೇಳ್ತಾರೆ, ಉರ್ದುಲು ಮಾತನಾಡ್ತಾರೆ, ಮತ್ತೊಂದು ರೀತಿಯಾಗಿಯೂ ಕೂಡ ಮತದಾರರನ್ನ ಸೆಳಿತಾರೆ. ಅವರು ಕಳೆದ ಬಾರಿ 35,000 ಓಟಲ್ಲಿ ಅವ್ರು ಸೋತಿರ್ಬೋದು, ಬಟ್ ಆ ಸಂದರ್ಭದಲ್ಲಿ ಖಾದ್ರಿ ಕೈ ಕೊಟ್ಟಿದ್ರು ಅನ್ನುವಂಥದ್ದು ಆ ಭಾಗದಲ್ಲಿ ಬಹಳ ಕ್ಲಿಯರ್ ಆಗಿ ಗೊತ್ತಿರುವಂತಹ ಸಂಗತಿ. ಬಟ್ ಈ ಬಾರಿ ಹಾಗಿಲ್ಲ, ಅಜ್ಜಂಪೀರ್ ಖಾದ್ರಿ ಅವರನ್ನ ಮನೆಯಿಂದನೂ ಹೊರಗೆ ಹೋಗಕ್ ಬಿಡದಿತ್ತು, ಒಳಗಡೆನೆ ಕೂರ್ಸ್ಕೊಂಡಿದ್ರು ಅನ್ನುವಂಥದ್ದು ಆ ಭಾಗದಲ್ಲಿ ಕೇಳ್ಬರ್ತಾ ಇದ್ದಂತ ಮಾತು. ನಾವು ಕೂಡ ಆ ಕ್ಷೇತ್ರ ಸುತ್ತದಂತ ಸಂದರ್ಭದಲ್ಲಿ ಅಜ್ಜಂಪೀರ್ ಖಾದ್ರಿ ಅವರು ಪರವಾಗಿಲ್ಲ ಕಾಂಗ್ರೆಸ್ ಕಡೆ ಕೆಲಸ ಮಾಡ್ತಿದ್ದಾರೆ ಅಂತ ಕಾಂಗ್ರೆಸ್ನವರೇ ಹೇಳೋ ರೀತಿಯಾಗಿತ್ತು ಅವರ ನಡವಳಿಕೆಗಳು. ಅದೇನಾದ್ರೂ ಕೈ ಹಿಡಿದ್ರೆ ಈ ಬಾರಿ ಭರತ್ ಬೊಮ್ಮಾಯಿ ಅವರಿಗೆ ಸಮಸ್ಯೆ ತಂದೋಡ್ಬೋದು. ಆದ್ರೆ ಆರಂಭಿಕ ಮತ ಎಣಿಕೆ ಸಂದರ್ಭದಲ್ಲಿ ಅವರು ಮುಂದಿದ್ದಾರೆ. ಶಿಗ್ಗಾವಿಯಲ್ಲಿ ಭರತ್ ಬೊಮ್ಮಾಯಿ ಅವರ ಮುನ್ನಡೆಯ ಪ್ರಮಾಣ ಹೆಚ್ಚಾಗ್ತಾ ಇದೆ. ಈಗ 1000 ದಾಟಿದ್ದಾರೆ. 1179 ಮತಗಳ ಮುನ್ನಡೆಯನ್ನ ಭರತ್ ಬೊಮ್ಮಾಯಿ ಸಾಧಿಸಿದ್ದಾರೆ. ಇಡೀ ದೇಶ ಅದು ಕರ್ನಾಟಕ ತೆಗೆದುಕೊಳ್ಳಿ, ಜಾರ್ಖಂಡ್ ತೆಗೆದುಕೊಳ್ಳಿ, ಮಹಾರಾಷ್ಟ್ರ